ಸೊ ಹಾಯ್ ಗೈಸ್, ಅಂದ್ಕೊತಿರ್ಬೋದು ಎಲ್ಲಿದ್ದೀನಿ ಅಂತ. ನಾನಿರೋದು ಬಂದು ಹೊಸಕೂರು ರೋಡಲ್ಲಿ. ನೋಡಿ, ಸ್ಟಾರ್ಟ್ ಮಾಡಿದ ತಕ್ಷಣ ಯಾವುದೋ ದೇವಸ್ಥಾನ ಕಾಣಿಸ್ತು. ಯಾವ ದೇವ್ರದ್ದು ಅಂತ ಗೊತ್ತಿಲ್ಲ. ಈ ರೋಡಲ್ಲೂ ಯಾಕೆ ಇವತ್ತು ತುಂಬ ಗಾಡಿ ಇದೆ. ನನ್ನ ಟೈಮ್ ಚೆನ್ನಾಗಿಲ್ಲ ಅನ್ಸುತ್ತೆ ಇವತ್ತು. 3 ಸರಿ ಸ್ಟಾರ್ಟ್ ಮಾಡಿ ಆಫ್ ಮಾಡಿರೋದು ಚಾನಲ್ನ. ಸ್ಟಾರ್ಟ್ ಮಾಡಿ ಆಫ್ ಮಾಡಿದ್ದೀನಿ. ಏನು ಮಾತಾಡಬೇಕಂತಲೇ ಬರ್ತಿಲ್ಲ ಬಾಯಿಗೆ. ನಾನು ಇಂಟ್ರೊಡಕ್ಷನ್ ಕೊಡ್ಬೇಕು ಅಂದ್ಕೊಂಡಿದ್ದೆ ಇವತ್ತು. ಇಂಟ್ರೊಡಕ್ಷನ್ ಹೆಂಗೆ ಕೊಡೋದು ಏನು ಅಂತಲೇ ಅರ್ಥ ಆಗ್ತಾಯಿಲ್ಲ. ಸೊ ಇಂಟ್ರೊಡಕ್ಷನ್ ಕೊಡೋಕ್ಕೆ ಮುಂಚೆ ನನ್ನ ಚಾನಲ್ ಪರ್ಪಸ್ ಅರ್ಥ ಮಾಡಿಸ್ತೀನಿ. ಚಾನಲ್ ಯಾಕೆ ಸ್ಟಾರ್ಟ್ ಮಾಡಿರೋದು, ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ಇಂಟೆನ್ಷನ್ ಏನಿದೆ. ಯಾರೋ ನೋಡ್ಕೊಂಡು ಹೆಂಗೆ ಹೋಗ್ತಿದ್ದಾನೆ. ಸೊ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ಇಂಟೆನ್ಷನ್ ಏನಿದೆ ಅಂತ ಮಾತಾಡೋಣ ಬನ್ನಿ. ನಿಮಗೆ ಇವತ್ತೊಂದು ಶಾರ್ಟ್ ರೆಡಲ್ಲಿ ಶಾರ್ಟ್ ವಿಡಿಯೋ ಮಾಡಿ ಮುಗಿಸ್ಬಿಡ್ತೀನಿ. ನನಗೆ ಬೋರು ಹೊಡೆದ್ಬಿಡ್ತು. ವಿಡಿಯೋ ತುಂಬ ಉದ್ದಾಗಿತ್ತು ನಾನು ಆ್ಯಕ್ಚುಲಿ. ಅದನ್ನ ನೋಡಿ ನನಗೆ ಬೋರ್ ಹೊಡೆದ್ಬಿಡ್ತು. ಇಲ್ಲಿ ನೋಡಿ, ನಾನು ಬಂದು ಈ ರೋಡಲ್ಲಿ ಬಂದಿದ್ದೀನಿ. ಈ ರೋಡಲ್ಲಿ ಬರೋದಕ್ಕೂ ಒಂದು ಇಂಟೆನ್ಷನ್ ಇದೆ. ನೋಡಿ ಹೆಂಗಿದೆ ರೋಡಿದು. ಈ ರೋಡಲ್ಲಿ ಹೋಗೋ ಅಷ್ಟೊತ್ತಿಗೆ ಗಾಡಿ ಫುಲ್ಲು ಗಲೀಜು. ಸೊ ಈ ಗಾಡಿ ಬಗ್ಗೆ ಹೇಳಿದ್ನಲ್ಲ, ಪ್ಲಾಟಿನಾ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಒಂದು ಸೆಕೆಂಡ್, ಈ ರೋಡಿಂದ ಫಸ್ಟ್ ತಪ್ಪಿಸ್ಕೊಂಡು ಹೋಗೋಣ. ನೋಡಿ, ಆಫ್ ರೋಡಿಂಗ್ ಮಾಡ್ತಿದ್ದೀನಿ ಪ್ಲಾಟಿನಾನಲ್ಲಿ. ರೋಡಲ್ಲಿ ಬರಬಾರ್ದಾಗಿತ್ತು, ಬೇರೆ ರೋಡ್ ಸೆಲೆಕ್ಟ್ ಮಾಡಬೇಕಾಗಿತ್ತು. ಏನು ಮಾಡೋಕ್ಕಾಗಲ್ಲ, ಬಂದುಬಿಟ್ಟಿದ್ದೀವಿ. ಒಂದು ಸರಿ ಎಲ್ಲಾದರೂ ನೀವು ಕಾಲಿಟ್ಟರೆ ಆ ಕೆಲಸ ಮುಗಿಸ್ದಿರ ವಾಪಸ್ ಹೋಗಲೇಬಾರ್ದು. ಕರೆಕ್ಟ್ ಅಲ್ವಾ? ಸೊ ಈ ರೋಡಲ್ಲಿ ಬಂದಿದ್ದೀವಿ, ಈ ರೋಡಿಂದಾನೇ ಹೋಗೋಣ. ಕಷ್ಟ ಆದ್ರೂ ಪರವಾಗಿಲ್ಲ. ಸೊ ಈ ವ್ಲಾಗ್ ಬಂದು ಒಂದು 7 to 8 minutes ಒಳಗಡೆ ಮುಗಿಸೋಣ ಅಂತ ಪ್ಲ್ಯಾನ್ ಮಾಡಿರೋದು. ನೋಡೋಣ ಎಷ್ಟೊತ್ತಾಗುತ್ತೋ, ನಿಮ್ಮ ಜೊತೆ ಡಿಸ್ಕಸ್ ಮಾಡಿ. ನೋಡಿ, ರೈತರು ಎಲ್ಲ. ನೀರು ಚೆನ್ನಾಗಿದೆ, ಈ ಕಡೆ ನೀರು ಚೆನ್ನಾಗಿದೆ. ಬೆಳೆಗಳು ಹಾಕಿದ್ದಾರೆ, ಏನೇನು ಹಾಕಿದಾರೋ ಗೊತ್ತಿಲ್ಲ. ಜೊತೆ ಎಲ್ಲ ಕುತ್ಕೊಂಡು ಒಂದಿನ ಮಾತಾಡೋಣ. ಸೊ ನೀವು ಅಷ್ಟೇ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಈ ಚಾನೆಲ್ನ ಆದಷ್ಟು ಶೇರ್ ಮಾಡಿ. ಇಲ್ಲಿ ನೋಡಿ, ಅರ್ಧಕ್ಕರ್ಧ ಗಿಡಗಳೇ ಬಂದಿಲ್ಲ ಹೇಳ್ಬೇಕಂದ್ರೆ. ಇದರಲ್ಲಿ ಎಲ್ಲ ಪ್ಯಾಚಾಗಿ ಬಂದಿದೆ. ತುಂಬ ಲಾಸ್ ಮಾಡ್ಕೊತಾರೆ ರೈತರು. ಈ ನಡುವೆ ಏನಾಗಿದೆ ಅಂದರೆ, ಪೆಸ್ಟಿಸೈಡ್ಸು, ಕೆಮಿಕಲ್ಸು, ಬರೀ ಯೂರಿಯಾ ಹಾಕಿ ಎರೆಹುಳಗಳೆಲ್ಲ ಹೋಗ್ಬಿಟ್ಟಿದೆ. ಕರೆಕ್ಟಾ? ನೋಡಿ, ಹುಳಗಳೆಲ್ಲ ಹೋಗ್ಬಿಟ್ಟಿದೆ. ರಿಯಾಕ್ಷನ್ಸ್ ಕೊಡ್ತಾರೆ. I'm getting so much of reactions using this, doing this channel. It's very difficult, I guess. Motor vlogging is the most difficult thing, because you have to talk to yourself. There is no one going to reply to you, right? See this road यार, ये रोड देखो यार कैसा है. रोड पे कैसे जा सकते हैं. ಲಾರಿ ಓಡಾಡಿ ರೋಡ್ ನೋಡಿ ಹೆಂಗಾಗಿದೆ. Have you done off-roading in these roads? But I've never done off-roading like in these type of roads. ಲಾರಿ ಬರ್ತಿದೆ. That's ಲಾರಿ. This is railway track. Let me say you one thing. ನೀವು ಎಷ್ಟು ಗ್ರೋ ಆಗಬೇಕಂತ ನೋಡ್ತಿದ್ದೀರೋ, ನೀವೆಷ್ಟು ಟೆಕ್ನಾಲಜಿನಲ್ಲಿ ಇಂಪ್ರೂವ್ ಆಗ್ತಿದ್ದೀರೋ, ಇನ್ ರಿಯಾಲಿಟಿ ಆಫ್ ಫಾಲೋಯಿಂಗ್ ದಟ್ ಮಚ್. ಬಿಕಾಸ್ ಆಸ್ ಯು ಕ್ಯಾನ್ ಸಿ, ಇನ್ ಓಲ್ಡನ್ ಡೇಸ್ ಪೀಪಲ್ ಯೂಸ್ ಟು ಲಿವ್ ಫಾರ್ 100 to 150 years. ಬಟ್ ನೌ 50 to 60 years is the deadline. Almost the deadline, right? Almost people are dying in the age of 50 to 60 itself. Can you guess why? You have the comment box, you can guess the reason why. Because the value and the intention I have is not there on the entire YouTube. Value and the information which I am going to give, even you might have not realized it. I'm going to aware you people of all of it. You people are going to get aware of it.
And the best thing is, I'll guide you people to come to the same path again. You might be wondering which path am I talking about, right? I'm talking about the path where you're going to live for 100 to 120 years again. I want those days back, dude. People are dying for 40 to 50 years. It's not fair enough. Right, in Japan, China and all, people are living till 100 to 170 years till date. Till date, they are living from 100 to 170 years. Have you people thought, how is it possible? Have you ever thought, how is it possible? Just think for a while and see, how is it possible? I've started this channel for gaining blessings. Blessings of you people. I'm again and again repeating blessings because this channel is mainly meant for earning blessings only. See, कितना अच्छा है यार. So nice ship, right? See, that farmer is the real rich person, yaar. He is a real rich man. He is a real rich man. पैसे से आदमी अमीर नहीं बनता यार. आदमी अमीर बनता है उसके हेल्थ के वजह से. A person is never rich by money. A person is only rich by his health. Health अच्छा होगा. If you live for 100 years, you are the richest person, dude. पैसा क्या उठा के जाओगे क्या? Are you going to take the money with you? No, right? You're never going to take the money with you. The only thing you're going to take with you is the blessings of people. And I am into earning it. As you people can see, I'm not into showing off myself or something. I have just started a channel with a phone and I want a true family. I want a true family of Indian Danu, where I can share everything and anything that you people need. All you people need is health. According to me, will you people accept that I am giving you 100 crores? Will you accept the money if you have only one day to live? No, right? What are you going to do with money when you don't have health? Health is the first priority of your life. Health should be the first priority of your life. Only when you live, you are going to fulfill your dreams.